Welcome to Department of Collegiate and Technical Education as a part of Learning Management System from the Department of Electronics and Communication Engineering. For the 5th semester we have Electronic Servicing Laboratory with a subject code of 15AC 57P. From the part A, experiment 7 is disassembling a personal computer. Myself Raman Gowda, working as a lecturer in Government Polytechnic, Surapur. In this experiment, I will going to explain you the steps involved in the disassembling of personal computer. Let us now understand what is meant by disassembling. Disassembling in the sense, the separating the different components of the computer. That is the meaning of disassembling. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಪ್ಪ ಅಂದರೆ ನಮಗೆ ಏನೇನು ಅಪರೇಟರ್ಸ್ ಬೇಕಾಗುತ್ತೆ. ನಮಗೆ ಒಂದು ಪರ್ಸನಲ್ ಕಂಪ್ಯೂಟರ್ ಬೇಕಾಗುತ್ತೆ, ಅದರ ಜೊತೆಗೆ ಸರ್ವಿಸ್ ಟೂಲ್ಸ್ ಬೇಕಾಗುತ್ತೆ. ಪರ್ಸನಲ್ ಕಂಪ್ಯೂಟರ್ ಅಂದ್ರೇನು? ಪರ್ಸನಲ್ ಕಂಪ್ಯೂಟರ್ ಅಂದರೆ ಇಟ್ ಇಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ಸಿಸ್ಟ್ ಆಫ್ ಇನ್ಪುಟ್ ಡಿವೈಸ್, ದೆನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದೆನ್ ಔಟ್ಪುಟ್ ಡಿವೈಸ್. ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಚಿತ್ರದ ಮೂಲಕ ನೀವು ನೋಡ್ಬೋದು. ಇಟ್ ಕನ್ಸಿಸ್ಟ್ ಆಫ್ ಮಾನಿಟರ್, ಮಾಡಮ್, ಸಿಸ್ಟಮ್ ಯೂನಿಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೌಸ್, ಸ್ಪೀಕರ್, ಪ್ರಿಂಟರ್ ಆ್ಯಂಡ್ ದೆನ್ ಕೀಬೋರ್ಡ್. ಸೊ ಈ ಒಂದು ಡಿಫ್ರೆಂಟ್ ಕಂಪೋನೆಂಟ್ಸ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ನಾವೇನು ಮಾಡಬೇಕು, ಈಗ ಸಪ್ರೇಟ್ ಮಾಡಬೇಕು. ಒನ್ ಬೈ ಒನ್ ಸಪ್ರೇಟ್ ಮಾಡಬೇಕಪ್ಪ ಅಂದರೆ ವಾಟ್ ಯು ನೀಡ್ ದ ಸರ್ವಿಸ್ ಟೂಲ್ಸ್ ಆರ್ ರಿಕ್ವೈರ್ಡ್. ಬೇಸಿಕ್ ಸರ್ವಿಸ್ ಟೂಲ್ಸ್ ಇರುತ್ತೆ. ಏನೇನು ಬೇಕಾಗುತ್ತೆ? ಈ ಮ್ಯಾಗ್ನೆಟಿಕ್ ಸ್ಕ್ರೂ ಡ್ರೈವರ್ ಸೆಟ್ ಬೇಕಾಗುತ್ತೆ, ಈ ನೀಡಲ್ ನೋಸ್, ಪ್ಲಯರ್ಸ್ ಬೇಕಾಗುತ್ತೆ, ಆ್ಯಂಟಿಸ್ಟ್ಯಾಟಿಕ್ ರಿಸ್ಟ್ ರ್ಯಾಪ್ ಬೇಕಾಗುತ್ತೆ. ಇದು ನಾವು ಕೈ ಕಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಟ್ವೀಸರ್ಸ್, ಬ್ರಷ್, ದೀಸ್ ಆರ್ ದಿ ಸಮ್ ಆಫ್ ದಿ ಸರ್ವಿಸ್ ಟೂಲ್ಸ್ ನಮಗೆ ಬೇಕಾಗುತ್ತೆ. ಸೊ ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ದಟ್ ಈಸ್ ಸಮ್ ಆಫ್ ದಿ ನೆಸೆಸರಿ ಪ್ರಿಕಾಷನ್ಸ್ ಹ್ಯಾವ್ ಟು ಬಿ ಟೇಕನ್. ಏನೇನು ತಗೋಬೇಕು? ಅನ್ಪ್ಲಗ್ ದಿ ಪವರ್ ಸಪ್ಲೈ. ಸೊ ಮೇನ್ ಪವರ್ ಸಪ್ಲೈ ನಮಗೇನು ಸಿಸ್ಟಮ್ ಕನೆಕ್ಟ್ ಮಾಡಿದ್ದೀವಿ ಅದನ್ನ ಅನ್ಪ್ಲಗ್ ಮಾಡಬೇಕು, ಅಂದರೆ ರಿಮೂವ್ ಮಾಡಬೇಕು. ಅದರ ಜೊತೆಗೆ ಅದಾದ ತಕ್ಷಣ ಕಂಪ್ಯೂಟರ್ನ ಶಟ್ ಡೌನ್ ಮಾಡಬೇಕು. ನೆಕ್ಸ್ಟ್, ಟೇಕ್ ಆಫ್ ಎನಿ ಮೆಟಲ್ ಅಬ್ಜೆಕ್ಟ್ಸ್ ಆನ್ ಯುವರ್ ಆರ್ಮ್ಸ್. ಸೊ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಬ್ರಾಸ್ಲೆಟ್ಸು ಅಥವಾ ಮೆಟಲ್ ಅಬ್ಜೆಕ್ಟ್ಸ್ನ ಎಲ್ಲನೂ ರಿಮೂವ್ ಮಾಡಬೇಕು. ಅದ್ರ ಜೊತೆಗೆ ಮೇಕ್ ಶೋರ್ ದ ಹ್ಯಾಂಡ್ ಈಸ್ ಕಂಪ್ಲೀಟ್ಲಿ ಡ್ರೈ. ನಮ್ಮದು ಎರಡೂ ಕೈಗಳು ವೆಟ್ಟಿಂದ ಇರಬಾರ್ದು, ಫುಲ್ ಡ್ರೈ ಆಗಿರಬೇಕು. ಕೇರ್ಫುಲಿ ಹ್ಯಾಂಡಲ್ ಆಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಇರ್ತಕ್ಕಂಥ ಒಂದು ನೀವು ಡಿಸ್ಅಸೆಂಬ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಮೂಮೆಂಟಲ್ಲಿ ಸೊ ನಾವು ಕೇರ್ಫುಲ್ಲಾಗಿ ಕಂಪ್ಯೂಟರ್ ಪಾರ್ಟ್ಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಡು ನಾಟ್ ರಿಮೂವ್ ದಿ ಕಂಪೋನೆಂಟ್ಸ್ ಫೋರ್ಸ್ಫುಲಿ ಆ್ಯಂಡ್ ರಿಮೂವ್ ಇಟ್ ವೆರಿ ಕೇರ್ಫುಲಿ ಅಥವಾ ಸ್ಮೂತ್ಲಿ. ಸೊ ಕಂಪ್ಯೂಟರ್ ಕಂಪೋನೆಂಟ್ಸ್ ರಿಮೂವ್ ಮಾಡೋ ಮುಂಚೆ ಫೋರ್ಸ್ಫುಲಿಂದ ರಿಮೂವ್ ಮಾಡಬಾರ್ದು, ಸ್ಲೋ ಆಗಿ ಇಂಟೆಲಿಜೆಂಟಾಗಿ ನಾವು ರಿಮೂವ್ ಮಾಡಬೇಕಾಗುತ್ತೆ. ಇವೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ವಹಿಸ್ಕೋಬೇಕು. ನೆಕ್ಸ್ಟ್ ವಿಲ್ ಮೂವ್ ಟು ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಸ್ಅಸೆಂಬ್ಲಿಂಗ್ ಆಫ್ ಪರ್ಸನಲ್ ಕಂಪ್ಯೂಟರ್. ಸೊ ಏನೇನು ಸ್ಟೆಪ್ಸ್ ಇದೆ ಅಂತಂದರೆ, ಫಸ್ಟ್ ಒನ್, ಡಿಟ್ಯಾಚ್ ದಿ ಪವರ್ ಕೇಬಲ್. ಹಾಗಂದ್ರೇನು? ರಿಮೂವ್ ದಿ ಪವರ್ ಕೇಬಲ್ ಫ್ರಮ್ ದಿ ಎಲೆಕ್ಟ್ರಿಸಿಟಿ ಬೋರ್ಡ್ ಆ್ಯಂಡ್ ದೆನ್ ರಿಮೂವ್ ದಿ ಪವರ್ ಕೇಬಲ್ ಫ್ರಮ್ SMPS ವಿಚ್ ಈಸ್ ಕನೆಕ್ಟೆಡ್ ಟು ಬ್ಯಾಕ್ ಆಫ್ CPU. ಫಸ್ಟ್ ಒನ್ ಏನು ಸ್ಟೆಪ್ ಅಂದರೆ ಡಿಟ್ಯಾಚ್ ದಿ ಪವರ್ ಕೇಬಲ್. ಸೊ ಕಂಪ್ಯೂಟ್ರಿಗೆ ನಮಗೆ ಬ್ಯಾಕ್ ಪ್ಯಾನಲಲ್ಲಿ ಒಂದು ಪವರ್ ಕೇಬಲ್ ಕನೆಕ್ಟ್ ಆಗಿದೆ. ಅದು ಎಲ್ಲಿ ಕನೆಕ್ಟ್ ಆಗಿರ್ತಪ್ಪ ಅಂದರೆ SMPSಗೆ ಪವರ್ ಕೇಬಲ್ ಕನೆಕ್ಟ್ ಆಗಿರ್ತದೆ. ಅದು ಮೇನ್ ಪವರ್ ಸಪ್ಲೈ ಕನೆಕ್ಟ್. ಅದನ್ನು ಏನು ಮಾಡೋದು, ನಾವು ರಿಮೂವ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಆ ಪವರ್ ಕೇಬಲ್ ಜೊತೆಗೆ ರಿಮೈನಿಂಗ್ ಕೇಬಲ್ಸ್ ಇರ್ತವೆ. ಯಾವ ಕೇಬಲ್ಸ್ ಅಂತಂದರೆ, ಒಂದು USB ಕೇಬಲ್ ಇರ್ತದೆ, ಒಂದು ಮೌಸ್ ಕನೆಕ್ಟ್ ಆಗಿರ್ತದೆ, ಮೌಸ್ ಕೇಬಲ್ ರಿಮೂವ್ ಮಾಡಬೇಕು, ಕೀಬೋರ್ಡ್ ಕೇಬಲ್ ರಿಮೂವ್ ಮಾಡಬೇಕು. ಇಫ್ ಇಟ್ ಈಸ್ ಕನೆಕ್ಟೆಡ್ ಟು ಪ್ರಿಂಟರ್ಗೆ, CPU ಇಂದ ಪ್ರಿಂಟರ್ ಕನೆಕ್ಟ್ ಆಗಿರ್ತದೆ, ಪ್ರಿಂಟರ್ ಕೇಬಲ್ ರಿಮೂವ್ ಮಾಡಬೇಕು. ಇಫ್ ಇಟ್ ಈಸ್ ಕನೆಕ್ಟೆಡ್ ಟು ಸ್ಕ್ಯಾನರ್ ಕೇಬಲ್ ರಿಮೂವ್ ಮಾಡಬೇಕು. ಯಾವ ಕೇಬಲ್ಸ್ ಕನೆಕ್ಟ್ ಆಗಿರ್ತದೆ ಎಲ್ಲ ಕೇಬಲ್ಸ್ ನಾವು ಈ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಡಿಟ್ಯಾಚ್ ಮಾಡಬೇಕು, ಅಂದರೆ ರಿಮೂವ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ದ ಡಿಸ್ಅಸೆಂಬ್ಲಿಂಗ್ ಆಫ್ ಪರ್ಸನಲ್ ಕಂಪ್ಯೂಟರ್. ನೆಕ್ಸ್ಟ್ ವಿಲ್ ಮೂವ್ ಟು ಸೆಕೆಂಡ್ ಸ್ಟೆಪ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್. ಸೆಕೆಂಡ್ ಒನ್ ಈಸ್ ರಿಮೂವ್ ದಿ ಕವರ್. ಸೊ ನಮಗೆ ಬ್ಯಾಕ್ ಪ್ಯಾನಲ್ ಬ್ಯಾಕ್ ಪ್ಯಾನಲ್ ಆಫ್ ಯುವರ್ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ ರಿಮೂವ್ ಮಾಡಬೇಕಪ್ಪ ಅಂದರೆ ಅಲ್ಲಿ 4 ಸ್ಕ್ರೂ ಇರ್ತವೆ. ಬೈ ಯೂಸಿಂಗ್ ದಿ ಅವರ್ ಸರ್ವಿಸಿಂಗ್ ಟೂಲ್ಸ್, ರಿಮೂವ್ ದಟ್ ಬ್ಯಾಕ್ ಪ್ಯಾನಲ್ ವೇರ್ ವಿ ಕ್ಯಾನ್ ಓಪನ್ ದಿ ಇಂಟರ್ನಲ್ parts of the computer. We can call it as a cabinet. So that is the second step of your experiment. Third one is disconnect the power supply connection. So second step ಅಲ್ಲಿ ನಾವೇನು ಮಾಡ್ತೀವಿ, ಬ್ಯಾಕ್ ಪ್ಯಾನಲ್ನ ಕವರ್ನ ರಿಮೂವ್ ಮಾಡಿದ್ವಿ.
ಸೊ ರಿಮೂವ್ ಮಾಡಿದ ತಕ್ಷಣ ಕಂಪ್ಯೂಟರ್ ಒಳಗಡೆ ನಾವು ಸೊ ಕ್ಯಾಬಿನೆಟ್ ಒಳಗಡೆ ಡಿಫ್ರೆಂಟ್ ಕಂಪೋನೆಂಟ್ಸ್ ಇರ್ತವೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ಸ್ ಇರ್ತವೆ. ಅವನ್ನೇ ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಪವರ್ ಸಪ್ಲೈ ಕನೆಕ್ಷನ್ನ ರಿಮೂವ್ ಮಾಡಬೇಕು. ಯಾವ ಕನೆಕ್ಷನ್ನ? ಡಿಸ್ಕನೆಕ್ಟ್ ದಿ ಪವರ್ ಕನೆಕ್ಟರ್ ಫ್ರಮ್ ದಿ ಹಾರ್ಡ್ ಡಿಸ್ಕ್. ಸೊ ಹಾರ್ಡ್ ಡಿಸ್ಕ್ ಏನು ಪವರ್ ಕೇಬಲ್ ಕನೆಕ್ಟ್ ಆಗಿರ್ತದೆ ಆ ಪವರ್ ಕೇಬಲ್ನ ನಾವು ಹಾರ್ಡ್ ಡಿಸ್ಕಿಂದ ರಿಮೂವ್ ಮಾಡಬೇಕು. ಅದ್ರ ಜೊತೆಗೆ ಸೊ ಪವರ್ ಕೇಬಲ್ಲು ಮತ್ತು ಸಿ ಡಿ ಡ್ರೈವಿಗೆ ಕನೆಕ್ಟ್ ಆಗಿರ್ತದೆ ಕಾಂಪ್ಯಾಕ್ಟ್ ಡಿಸ್ಕಿಗೆ, ಅಲ್ಲಿಂದ ನಾವು ರಿಮೂವ್ ಮಾಡಬೇಕು, ಪವರ್ ಕೇಬಲ್ನ ರಿಮೂವ್ ಮಾಡಬೇಕು. ಅಗೇನ್ ದ ಪವರ್ ಕನೆಕ್ಟರ್ ಫ್ರಮ್ ದ ಸಿಸ್ಟಮ್ ಬೋರ್ಡ್. ಸಮ್ ಪವರ್ ಕೇಬಲ್ಸು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗ್ತಿದೆ, ಸೊ ಅವು ಕೇಬಲ್ನ ರಿಮೂವ್ ಮಾಡಬೇಕು. ಅಗೇನ್ ಸಮ್ ಪವರ್ ಕನೆಕ್ಟರ್ಸ್ ಕನೆಕ್ಟೆಡ್ ಟು ದ ಫ್ಲಾಪಿ ಡ್ರೈವ್ಸ್. ಸೊ ಆ ಒಂದು ಫ್ಲಾಪಿ ಡ್ರೈವ್ ಕನೆಕ್ಟ್ ಆಗಿರ್ತಕ್ಕಂಥ ಪವರ್ ಕೇಬಲ್ನ ನಾವು ಈ ಒಂದು ಥರ್ಡ್ ಸ್ಟೆಪ್ಪಲ್ಲಿ ರಿಮೂವ್ ಮಾಡಬೇಕು. ಸೊ ಅಂದರೆ ಈ ಥರ್ಡ್ ಸ್ಟೆಪ್ಸಲ್ಲಿ ಸೊ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಒಂದು ಡಿವೈಸ್ಗೆ ಅಥವಾ ಕಂಪೋನೆಂಟ್ಸ್ಗಳಿಗೆ ಸೊ ಯಾವ ಪವರ್ ಕೇಬಲ್ ಕನೆಕ್ಷನ್ ಇದೆ ಎಲ್ಲ ಪವರ್ ಕೇಬಲ್ನ ಕೇರ್ಫುಲ್ಲಾಗಿ ನಾವು ರಿಮೂವ್ ಮಾಡಬೇಕು. ದಟ್ ಈಸ್ ದ ಥರ್ಡ್ ಸ್ಟೆಪ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್. ವಿಲ್ ಮೂವ್ ಟು ಫೋರ್ತ್ ಸ್ಟೆಪ್. Remove the power supply, that is we can call it SMPS. So SMPS ಅಂದರೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಇದ್ರದ್ದೇನು ಫಂಕ್ಷನಾಲಿಟಿ ಅಂತಂದರೆ, ಸೊ ಇಟ್ ಈಸ್ ಎ ಪವರ್ ಸಪ್ಲೈ ಯೂನಿಟ್ ವೇರ್ ಇಟ್ ಈಸ್ ಸೊ ಇಟ್ ಈಸ್ ಒನ್ ಎಂಡ್ ಇಟ್ ಈಸ್ ಕನೆಕ್ಟೆಡ್ ಟು ದ AC ಮೇನ್ ಸಪ್ಲೈ. AC ಮೇನ್ ಸಪ್ಲೈ ಕನೆಕ್ಟ್ ಆಗ್ತದೆ. AC ಮೇನ್ ಸಪ್ಲೈಯಿಂದ 230 ವೋಲ್ಟ್ಸ್ ಇರ್ತದೆ ವಿತ್ ಫ್ರೀಕ್ವೆನ್ಸಿ 50 ಹರ್ಟ್ಜ್ ಇರ್ತದೆ. ಅದು 230 ವೋಲ್ಟ್ಸ್ ಇನ್ಪುಟ್ ಆಗಿ ಸೊ ನಮ್ಗೆ ಔಟ್ಪುಟ್ ಏನು ಬರ್ತದೆ, ಡಿಫ್ರೆಂಟ್ ವೋಲ್ಟ್ಸ್ ಬರ್ತದೆ. ಒಂದು 24 ವೋಲ್ಟ್ಸ್ ಬರ್ತದೆ, ಒಂದು 3.3 ವೋಲ್ಟ್ಸ್ ಬರ್ತದೆ, ಸೊ ಒಂದು 5 ವೋಲ್ಟ್ಸ್ ಬರ್ತದೆ. ಸೊ ಈ ಥರ ಡಿಫ್ರೆಂಟ್ ವೋಲ್ಟ್ಸು DC ವೋಲ್ಟಿಗೆ ಕನ್ವರ್ಟ್ ಆಗುತ್ತೆ. ಯಾಕೆ ಕನ್ವರ್ಟ್ ಆಗುತ್ತಪ್ಪ ಅಂತಂದರೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ ಇನ್ಸೈಡ್ ದಿ ಕಂಪ್ಯೂಟರ್, ದಟ್ ಈಸ್ ಇನ್ಸೈಡ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಬಿಟ್ಟು ಎಲ್ಲನೂ ವರ್ಕ್ ಆಗೋದು ಯಾವ ವೋಲ್ಟ್ಸ್ ಮೇಲೆ ಅಂತಂದರೆ DC ವೋಲ್ಟೇಜ್ ಮೇಲೆ. ಸೊ ಅದು ಕನ್ವರ್ಟ್ ಮಾಡಲಿಕ್ಕೆ ನಿಮಗೆ SMPS ಬೇಕು. ಸೊ SMPS ನಾವೇನು ಮಾಡಬೇಕು, ಈಗ ಬೈ ಯೂಸಿಂಗ್ ದಿಸ್ ಸ್ಕ್ರೂ ಡ್ರೈವರ್ ನಾವೇನು ಮಾಡಬೇಕು, SMPSನ ನಾವು ಸೇಫಾಗಿ ರಿಮೂವ್ ಮಾಡಬೇಕು. ದಿಸ್ ಇಸ್ ದ ಫೋರ್ತ್ ಸ್ಟೆಪ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್. ಫಿಫ್ತ್ ಸ್ಟೆಪ್, ಡಿಸ್ಕನೆಕ್ಟ್ ಆಲ್ ಇಂಟರ್ನಲ್ ರಿಬ್ಬನ್ ಕೇಬಲ್. ಸೊ ಏನಪ್ಪ ಅಂದರೆ ಮದರ್ ಬೋರ್ಡ್ ವಿ ಕ್ಯಾನ್ ಆಲ್ಸೋ ಕಾಲ್ಡ್ ಎಸ್ ಎ ಇಂಟಿಗ್ರೇಟೆಡ್ ಡಿವೈಸ್ ಎಲೆಕ್ಟ್ರಾನಿಕ್ಸ್. ಇಂಟಿಗ್ರೇಟೆಡ್ ಡಿವೈಸ್ ಎಲೆಕ್ಟ್ರಾನಿಕ್ಸ್ ಅಂದರೆ ಮದರ್ ಬೋರ್ಡಲ್ಲಿ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ ಹಾವ್ ಬಿನ್ ಕನೆಕ್ಟೆಡ್ ಟು ಒನ್ ಅನದರ್. ಸೊ ಮದರ್ ಬೋರ್ಡಿಂದ ಡಿಫ್ರೆಂಟ್ ಡಿವೈಸ್ ಆರ್ ವಿ ಕ್ಯಾನ್ ಕಾಲ್ ಎಸ್ ಎ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ಸ್ಗೆ ಕನೆಕ್ಷನ್ ಇರ್ತದೆ. ಕನೆಕ್ಷನ್ ಯಾವ ಮುಖಾಂತರ ಆಗಿರ್ತದೆ ಅಂದರೆ ಥ್ರೂ ಎ ರಿಬ್ಬನ್ ಕೇಬಲ್. ವಿ ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ SATA ಕೇಬಲ್. What is the SATA cable? SATA cable stands for the serial advanced technology attachment cable. ಸೊ ಇಲ್ಲಿ ಯಾವ ಕೇಬಲ್ ರಿಮೂವ್ ಮಾಡಬೇಕಪ್ಪ ಅಂದರೆ, ಮದರ್ ಬೋರ್ಡಿಂದ ಹಾರ್ಡ್ ಡಿಸ್ಕ್ ಕನೆಕ್ಟ್ ಇರುತ್ತೆ ಆ ಕೇಬಲ್ನ ರಿಮೂವ್ ಮಾಡಬೇಕು. ಮದರ್ ಬೋರ್ಡಿಂದ CD ಡ್ರೈವ್ ಕನೆಕ್ಟ್ ಇರುತ್ತೆ ಆ ಕೇಬಲ್ನ ರಿಮೂವ್ ಮಾಡಬೇಕು. ಮದರ್ ಬೋರ್ಡಿಂದ ಸೊ ಅಗೇನ್ ಸಮ್ ಕಂಪೋನೆಂಟ್ಸ್ ಇನ್ಸೈಡ್ ದಿ ಮದರ್ ಬೋರ್ಡ್. ಸೊ ಆ ಕಂಪೋನೆಂಟ್ಸಿಗೆ ಈ ಒಂದು ರಿಬ್ಬನ್ ಕೇಬಲ್ ಕನೆಕ್ಟ್ ಆಗಿತ್ತಪ್ಪ ಅಂದರೆ ಆ ಕೇಬಲ್ಸ್ನೆಲ್ಲ ರಿಮೂವ್ ಮಾಡಬೇಕು. ಅಗೇನ್ if the motherboard is connected to the floppy drive, again it is that ribbon cable also has to be removed. So this is the fifth step of our experiment. We will move to the sixth step. Remove the drivers from the cages. So ನಮ್ಮಲ್ಲಿ ಈಗ ಪವರ್ ಹಾರ್ಡ್ ಡಿಸ್ಕಿಂದ ನಾವೇನು ರಿಮೂವ್ ಮಾಡಿದ್ವಿ, ಪವರ್ ಕೇಬಲ್ ರಿಮೂವ್ ಮಾಡಿದ್ವಿ ಮತ್ತು SATA ಕೇಬಲ್ ರಿಮೂವ್ ಮಾಡಿದ್ವಿ. ಈಗ ಏನು ಮಾಡಬೇಕು, ಆ ಹಾರ್ಡ್ ಡಿಸ್ಕ್ನ ರಿಮೂವ್ ಮಾಡಬೇಕು, CD ಡ್ರೈವ್ನ ರಿಮೂವ್ ಮಾಡಬೇಕು, ಫ್ಲಾಪಿ ಡ್ರೈವ್ನ ರಿಮೂವ್ ಮಾಡಬೇಕು. ಸೊ ಅದ್ರ ಜೊತೆಗೆ ನಮಗೆ ಎಕ್ಸ್ಪೆನ್ಷನ್ ಕಾರ್ಡ್ಸ್ ಲೈಕ್ ಎಥರ್ನೆಟ್ ಕಾರ್ಡ್, ವೈರ್ಲೆಸ್ ಕಾರ್ಡ್, ಅದು ವಿಡಿಯೋ ಕಾರ್ಡ್, ಗ್ರಾಫಿಕ್ಸ್ ಕಾರ್ಡ್, ಈ ಥರ ಡಿಫ್ರೆಂಟ್ ಕಾರ್ಡ್ಸ್ ನಮ್ಮಲ್ಲಿ ಈ ಥರ ಡಿಫ್ರೆಂಟ್ ಕಾರ್ಡ್ಸ್ ಅಂತ ನಮ್ಮ ಕಂಪ್ಯೂಟರಲ್ಲಿ ಒಳಗಡೆ ಇರ್ತವೆ. ಅವನ್ನೆಲ್ಲನೂ ನಾವು ಸೇಫಾಗಿ ರಿಮೂವ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಸಿಕ್ಸ್ತ್ ಸ್ಟೆಪ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್. We'll move to seventh step, that is remove the memory module, that is we can call it the RAM memory. So RAM ಅಂದ್ರೆ ಏನು, random access memory. What is the importance of this memory? ಸೊ ನಿಮಗೆಲ್ಲ ಗೊತ್ತಿರುವಾಗೆ ನಮ್ಮ ಕಂಪ್ಯೂಟರ್ ಸ್ಪೀಡ್ ಆಗಬೇಕಪ್ಪ ಅಂತಂದರೆ that is depends upon the size of the RAM. ಸೊ RAM ಸೈಜ್ ಎಷ್ಟು ಜಾಸ್ತಿ ಇರ್ತದೆ ನಮ್ಮದು ಸ್ಪೀಡು ಅದು ಜಾಸ್ತಿ ಆಯ್ಕಂತ. ಯೂಶ್ವಲಿ ಕಂಪ್ಯೂಟ್ರಲ್ಲಿ 4 ಸ್ಲಾಟು ಇರ್ತದೆ, 4 RAM ಸ್ಲಾಟ್ಸ್ ಇರ್ತದೆ. ಸೊ ಯೂಶಲಿ 4 ಸ್ಲಾಟ್ಸಲ್ಲಿ 4 ಇರೋದಲ್ಲ, ಯೂಶಲಿ 2 ಸ್ಲಾಟ್ಸಲ್ಲಿ ರ್ಯಾಮ್ ಮೆಮೊರಿನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ರ್ಯಾಮ್ ಮೆಮೊರಿ ಯಾವ ಥರ ಚೆನ್ನಾಗಿರುತ್ತೆ ಅಷ್ಟು ಸ್ಪೀಡ್ ನಮ್ಮದು ಕಂಪ್ಯೂಟರ್ ಆಗುತ್ತೆ, ಪ್ರೊಸೆಸಿಂಗ್ ಫಾಸ್ಟ್ ಆಗುತ್ತೆ.
ಸೊ ಇದನ್ನು ರ್ಯಾಮ್ ಮೆಮೊರಿ ಎರಡು ನಾಬ್ ಇರ್ತದೆ, ಆ ನಾಬನ್ನು ಪ್ರೆಸ್ ಮಾಡಿದರೆ ನಮಗೆ ರ್ಯಾಮ್ ಮೆಮೊರಿ ನಾವು ಹೊರಗಡೆ ತೆಗಿಬೋದು. ಸೊ ದಿಸ್ ಇಸ್ ದಿ 7th step of our experiment. We'll move to the 8th step, remove the motherboard. So we come to exactly now the heart of our computer, we can call it as a motherboard. So in this motherboard ಅಂತಂದರೆ it's an electron circuit board where the number of or large number of electrons have been assembled here. ಈ ಒಂದು ಮದರ್ ಬೋರ್ಡಲ್ಲಿ ಒಂದು ಬಹಳಷ್ಟು ಎಲೆಕ್ಟ್ರಾನ್ಸ್ ಕಂಪೋನೆಂಟ್ಸ್ನ ಅವರು ಇನ್ಸರ್ಟ್ ಮಾಡಿದ್ದಾರೆ. ಈ ಮದರ್ ಬೋರ್ಡಲ್ಲಿ ನಾವು 4 ಸ್ಕ್ರೂ ಇಟ್ಟಿದ್ರೆ 4 ಸ್ಕ್ರೂಗಳನ್ನ ವಿತ್ ಹೆಲ್ಪ್ ಆಫ್ ಸ್ಕ್ರೂ ಡ್ರೈವರ್ ಆರ್ ಯು ಕ್ಯಾನ್ ಆಲ್ಸೋ ವಿತ್ ಹೆಲ್ಪ್ ಆಫ್ ಸರ್ವಿಸ್ ಟೂಲ್ಸ್ ನಾವು ಮದರ್ ಬೋರ್ಡ್ನ ಸೇಫಾಗಿ ರಿಮೂವ್ ಮಾಡಬೇಕು. ಒನ್ಸ್ ರಿಮೂವ್ ದಿ ಮದರ್ ಬೋರ್ಡ್, ಸೊ ನಮಗೆ ಒಂದು ಇದರಲ್ಲಿ ಮೇನ್ ಪಾರ್ಟ್ ಇದೆ. ದ ಮೇನ್ ಪಾರ್ಟ್ ಆಫ್ ಅವರ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕಾಲ್ಡ್ ಎಸ್ ಎ ಪ್ರೊಸೆಸರ್, ವಿ ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ ದ CPU. ಆ CPU ರಿಮೂವ್ ಮಾಡಬೇಕು. ಆ CPU ರಿಮೂವ್ ಮಾಡಬೇಕಪ್ಪ ಅಂದರೆ CPU ಮೇಲೆ ನಮ್ಗೆ ಏನಿರುತ್ತೆ ಹೀಟ್ ಸಿಂಕ್ ಅಂತ ಇರ್ತಾರೆ, ವಿ ಕ್ಯಾನ್ ಆಲ್ಸೋ ಕಾಲ್ಡ್ ಎಸ್ ಎ ಕೂಲರ್. ಯಾಕಂದರೆ CPU ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರ್ತದೆ, ಅದನ್ನು ಆಲ್ವೇಸ್ ವಿ ನೀಡ್ ಟು ಕೀಪ್ CPU ಇನ್ ದಿ ಕೂಲ್ ಕಂಡೀಷನ್ ಇರಬೇಕಪ್ಪ ಅಂತಂದರೆ CPU ಮೇಲುಗಡೆ ಹೀಟ್ ಸಿಂಕ್ ಅಂತ ನಾವು ಒಂದು ಎಲೆಕ್ಟ್ರಾನ್ ಕಂಪೋನೆಂಟ್ನ ಇನ್ಸರ್ಟ್ ಮಾಡಿದ್ದೀವಿ, ಅದನ್ನು ಫಸ್ಟ್ ರಿಮೂವ್ ಮಾಡಬೇಕು. ಅದನ್ನ ರಿಮೂವ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾವೇನು ಮಾಡಬೇಕು, ಸೇಫ್ಲಿ ನಾವು CPU ರಿಮೂವ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ರಿಮೂವ್ ದಿ CPU, ಸೊ ಯು ಹ್ಯಾವ್ ಡನ್ ಆಲ್ ದಿ disassembling of a personal computer. Now it is our computer is looking like this now. So it is so we have separated all the components of the computer. This is the experiment of our disassembling of personal computer. Now we'll move to the sum of the multiple choice question which is related to the disassembling of personal computer. So first question, is it necessary to take precaution while disassembling a PC? Yes, answer is yes, because precaution has to be taken while doing the disassembling of personal computer. So what is meant by this? Next question is, what is meant by disassembling? So disassembling is, there are 4 options will be there. First A, separating of items. Second one is connecting together of items. C is grouping of items. D is none of the above. So as I told you start of this class, so disassembling means it's a separating of items. The answer is A. Sorry, it is here, it's a typo mistake is there, it should be A. So third question is SMPS. What is SMPS? As I told you, SMPS is a power supply where it converts the AC input voltage into a DC output voltage. It stands for switched mode power supply. Answer is C. We'll move to 4th question. What is the first thing we check when a computer doesn't turn on? What is the first thing to check when a computer does not turn on? There are 4 options will be there. One is processor, B1 is hard disk, C is the power supply, and D is physical connection. Answer is, you have to check power supply, that is SMPS you have to check. 5th question, which device runs on your computer speaker? So ಸ್ಪೀಕರ್ ಆನ್ ಆಗಬೇಕಪ್ಪ ಅಂದರೆ ನಮ್ಮ ಕಂಪ್ಯೂಟರ್ಲಿ ಯಾವುದು ಡಿವೈಸ್ ಫಸ್ಟ್ ರನ್ ಆಗಬೇಕು? CPU ರನ್ ಆಗಬೇಕಾ, ರ್ಯಾಮ್ ರನ್ ಆಗಬೇಕಾ, ಮ್ಯೂಸಿಕ್ ಮಾಡ್ಯೂಲ್ ಆರ್ ಸೌಂಡ್ ಕಾರ್ಡ್? ಸೊ ಆನ್ಸರ್ ಈಸ್ ಇಟ್ಸ್ ಎ ಸೌಂಡ್ ಕಾರ್ಡ್. ಸೌಂಡ್ ಕಾರ್ಡ್ ನಮ್ಮಲ್ಲಿ ಮದರ್ ಬೋರ್ಡಲ್ಲಿ ಸೌಂಡ್ ಕಾರ್ಡ್ ಇನ್ಸರ್ಟ್ ಮಾಡಿದಾಗ ಮಾತ್ರ ನಮಗೇನತ್ತೆ ಸ್ಪೀಕರು ರನ್ ಆಗುತ್ತೆ. ದೀಸ್ ಆರ್ ದಿ ಸಮ್ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಐ ಹೋಪ್ you people have understood the procedure which is required for the disassembling of personal computer. I will explain practically the disassembling of personal computer. So ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಪ್ರಾಕ್ಟಿಕಲಿ ಹೇಗೆ ನಾವು ಕಂಪ್ಯೂಟರ್ ಇರ್ತಕ್ಕಂಥ ಕಂಪೋನೆಂಟ್ಸ್ನ ಒಂದು ಬೈಯನ್ನು ರಿಮೂವ್ ಮಾಡಬೇಕಂತ. So for that one already we need a personal computer, then along with servicing tools are required. So in order to conduct this experiment we need to take some precautions. So what are those precautions? ಏನು ಪ್ರಿಕಾಷನ್ ಅಂತಂದರೆ, ಸೊ ನಾವೇನು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ಏರ್ ಹೇಗಿರಬೇಕು ಅಂದರೆ ಫುಲ್ ಡ್ರೈ ಆಗಿರಬೇಕು. ಅದರ ಜೊತೆಗೆ ಸೊ ರಿಮೂವ್ ದಿ ಕಂಪೋನೆಂಟ್ಸ್ ಸೊ ಫ್ರಮ್ ದಿ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಕೇರ್ಫುಲಿ ಆ್ಯಂಡ್ ದೆನ್ ಹ್ಯಾಂಡಲ್ ದಿ ಕಂಪೋನೆಂಟ್ಸ್ ವೆರಿ ಸೆನ್ಸಿಟಿವ್ಲಿ. ಸೊ ಅದಾದ ತಕ್ಷಣ ಸೊ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ, CPU
ಒಳಗಡೆ ಇರ್ತಕ್ಕಂಥ ಒಂದು ಕಾಂಪೋನೆಂಟ್ಸ್ನ ಹೇಗೆ ಒನ್ ಬೈ ಒನ್ ನಾವು ರಿಮೂವ್ ಮಾಡಬೇಕು ಆ ಸ್ಟೆಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಸ್ಟೆಪ್ ಈಸ್ ರಿಮೂವ್ ದಿ ಪವರ್ ಕೇಬಲ್. ಸೊ ನಮಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಸೊ ಒಂದು ಪವರ್ ಕೇಬಲ್ ಇದೆ, ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ಮೇನ್ ಪವರ್ ಸಪ್ಲೈ ಕನೆಕ್ಟ್ ಆಗುತ್ತೆ. ಸೊ ಫ್ರಮ್ ದಟ್ ಮೇನ್ ಪವರ್ ಸಪ್ಲೈ ಅನ್ಪ್ಲಗಿಂಗ್ ಇದು ಅನ್ಪ್ಲಗ್ ಮಾಡಿದ್ದೀನಿ. ಸೊ ಅದರ ಜೊತೆಗೆ ಇದು ಎಲ್ಲಿ ಕನೆಕ್ಟ್ ಆಗಿದೆ, CPU ಹಿಂದ್ಗಡೆ ಕನೆಕ್ಟ್ ಇದೆ. ಸೊ ರಿಮೂವ್ ದಿಸ್ ಪವರ್ ಕೇಬಲ್ ನ ರಿಮೂವ್ ಮಾಡಿ. ಒನ್ಸ್ ರಿಮೂವ್ ದಿಸ್ ಪವರ್ ಕೇಬಲ್ ರಿಮೂವ್ ಮಾಡಿದ ತಕ್ಷಣ ಸೊ in the back end we can see that no any other cable have been connected to the central processing unit. ಇವನ್ ಬ್ಯಾಕ್ ಎಂಡ್ ಅಲ್ಲಿ ಯಾವುದೋ ಒಂದು ಕೇಬಲ್ ಕನೆಕ್ಟ್ ಆಗಿಲ್ಲ. ಸೊ ಈಗ ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ CPU ಒಳಗಡೆ ಇರ್ತಕ್ಕಂಥ ಕಾಂಪೋನೆಂಟ್ಸ್ ನಾವೇನು ಮಾಡಬೇಕು, ಒನ್ ಬೈ ಒನ್ ನಾವು ಸಪರೇಟ್ ಮಾಡಿಕೊಂತ ಡಿಸ್ಕನೆಕ್ಟ್ ಮಾಡಿಕೊಂತ ಸೇಫ್ ಆಗಿ ಡಿಸ್ಕನೆಕ್ಟ್ ಮಾಡಬೇಕಪ್ಪ ಅಂದ್ರೆ ಸೊ ಇದು ಚೇಸಿಸ್ ಅಂತ ಇದಕ್ಕೆ. ಈ ಚೇಸಿಸ್ ನಾವೇನು ಮಾಡಬೇಕು, ಈಗ ಓಪನ್ ಮಾಡಬೇಕು. ಅದಕ್ಕೆ 4 ಸ್ಕ್ರೂಸ್ ಇದೆ. ಆ 4 ಸ್ಕ್ರೂಸ್ ನ ವಿತ್ ಸ್ಕ್ರೂ ಡ್ರೈವರ್ ಮುಖಾಂತರ ನಾವು ಓಪನ್ ಮಾಡಬೇಕು. Now you can see that I have opened the chassis with the help of screwdriver. So now we can see the different parts of the computer which are there in the inside the central processing unit. So briefly I will going to explain the each and every part which are there in the CPU. So this one is called as the SMPS, switch mode power supply, which is acting as the power supply, which is acting as the power supply unit, where it will going to supply power supply, where it will going to supply the power into the different parts of the computer. So where it will going to take input as a AC power supply, and then it will be converted into a DC power supply. ಇದು AC ಪವರ್ ಸಪ್ಲೈ ಆಸ್ ಎ ಇನ್ಪುಟ್ ಅಂತ ತಗೊಂತದೆ. ಸೊ ಅದೇನು ಕನ್ವರ್ಟ್ ಮಾಡುತ್ತಪ್ಪ ಅಂದ್ರೆ AC ಟು DC ಕನ್ವರ್ಟ್ ಮಾಡುತ್ತೆ. ಯಾವುದು SMPS. ಅದರ ಜೊತೆಗೆ ಸೊ ಇನ್ನೊಂದು ಡಿವೈಸ್ ಇದೆ, ಇದಕ್ಕೆ ಏನಂತೀವಿ ನಮಗೆ DVD ರೈಟರ್ ಅಂತೀವಿ. ಸೊ DVD ರೈಟರ್. ಸೊ ಬೈ ಯೂಸಿಂಗ್ ನಮ್ದೇನಾದರೂ ಡಾಟಾ ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ ಇರ್ತಕ್ಕಂಥ ಡಾಟಾ ನಾನು ಸೊ CD ರೈಟ್ DVD ರೈಟ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಡಿವೈಸ್ ಮುಖಾಂತರ ನಮ್ಗೆ ಏನು ಮಾಡಬೇಕು, ಸೊ ವಿತ್ ಹೆಲ್ಪ್ ಆಫ್ ದಿಸ್ ಡಿವೈಸ್ ವೇರ್ ಐ ಕ್ಯಾನ್ ರೈಟ್ ಅಂಡ್ ರೀಡ್ ದಿ ಡಾಟಾ ಫ್ರಮ್ ದಿ CD. So another device is hard disk. ಇದಕ್ಕೆ ಏನಂತೀವಿ ನಾವು ಸೆಕೆಂಡರಿ ಮೆಮೊರಿ ಡಿವೈಸ್ ಅಂತೀವಿ. ವೇರ್ ಯು ಕ್ಯಾನ್ ಸ್ಟೋರ್ ದಿ ಇನ್ಫಾರ್ಮೇಷನ್ ಫಾರ್ ನಮ್ದು ಡಾಟಾನ ಲಾರ್ಜರ್ ಇನ್ಫಾರ್ಮೇಷನ್ ಇತ್ತಪ್ಪ ಅಂತಂದ್ರೆ ಇದು ಸೆಕೆಂಡರಿ ಮೆಮೊರಿ ಡಿವೈಸ್ ಅಲ್ಲಿ ನಾನು ಸ್ಟೋರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೊ ದ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ನಾವೇನಂತೀವಿ ಇದಕ್ಕೆ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದೆಲ್ಲಿದೆ ಅಂದರೆ ಸೊ ವಿ ಕ್ಯಾನ್ ಅಬ್ಸರ್ವ್ ಒಂದು ಬೋರ್ಡ್ ಇದೆ. ಆ ಬೋರ್ಡಿಗೆ ನಾವೇನಂತೀವಿ ದ ಮದರ್ ಬೋರ್ಡ್ ಅಂತೀವಿ. ಆ ಮದರ್ ಬೋರ್ಡ್ ಒಳಗಡೆ ಸೊ ನಮಗೇನಿದೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ. ಆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೇಲೆ ನಮಗೆ ಫ್ಯಾನ್ ಇದೆ. ಸೊ ಅದ್ರ ಜೊತೆಗೆ ಸೊ ಇಲ್ಲಿ ಇನ್ನು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಸ್ಲಾಟ್ಸ್ ಇದೆ, 2 ಸ್ಲಾಟ್ಸ್ ಇದೆ. ಆ ಸ್ಲಾಟ್ಸ್ಗೆ ಏನಂತೀವಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತೀವಿ. ಇದಕ್ಕೆ ಏನಂತೀವಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ ಅಂತೀವಿ. ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಟೆಂಪರರಿ ಮೆಮೊರಿ ಅಂತೀವಿ. ವೇರ್ ದಿಸ್ ಇದೆ ಪರ್ಮನೆಂಟ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ದಿಸ್ ಇದೆ ಪ್ರೈಮರಿ ಮೆಮೊರಿ. ಇನ್ನೊಂದು ಕಾರ್ಡ್ ಇದೆ, ಇದಕ್ಕೆ ಅಂತೀವಿ ವಿಡಿಯೋ ಕಾರ್ಡ್ ಅಂತೀವಿ. ಸೊ ಇಷ್ಟೆಲ್ಲ ಪಾರ್ಟ್ಸ್ಗಳು ನಾವೇನು ಮಾಡಬೇಕು, ಈಗ ಒನ್ ಬೈ ಒನ್ ರಿಮೂವ್ ಮಾಡಬೇಕು. ಸೊ ಫಸ್ಟ್ ಏನು ರಿಮೂವ್ ಮಾಡಬೇಕಪ್ಪ ಅಂತಂದ್ರೆ SMPS ನ ರಿಮೂವ್ ಮಾಡಬೇಕು. ಸೊ SMPS ನ ರಿಮೂವ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ಅದಕ್ಕೂ ಮುಂಚೆ ಹಾರ್ಡ್ ಡಿಸ್ಕ್ ಏನು ಕನೆಕ್ಟ್ ಆಗಿದೆಯಲ್ಲ ಅದು ರಿಮೂವ್ ಮಾಡ್ತೀನಿ. ಹಾರ್ಡ್ ಡಿಸ್ಕ್ಗೆ ಎರಡು ಕೇಬಲ್ ಕನೆಕ್ಟ್ ಆಗಿರುತ್ತೆ. ಸೊ ಒನ್ ಪವರ್ ಸಪ್ಲೈ ಕೇಬಲ್ ಹಾರ್ಡ್ ಡಿಸ್ಕ್ಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ಏನಾಗಿರುತ್ತೆ ಅಂತಂದ್ರೆ ಸೊ ಹಾರ್ಡ್ ಡಿಸ್ಕ್ ಇಸ್ ಕನೆಕ್ಟೆಡ್ ಟು ದ ಮದರ್ ಬೋರ್ಡ್ ವಿತ್ ಹೆಲ್ಪ್ ಆಫ್ ವಿಚ್ ಕೇಬಲ್ ದ SATA ಕೇಬಲ್. ಈ ಒಂದು ಕೇಬಲ್ ಅಂತೀವಿ SATA ಕೇಬಲ್ ಅಂತೀವಿ. ಸೊ ಈ SATA ಕೇಬಲ್ ಅಂತಂದ್ರೂ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಈ ಒಂದು ಕೇಬಲ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಹಾರ್ಡ್ ಡಿಸ್ಕ್ ಇಂದ ಮದರ್ ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ಹಾರ್ಡ್ ಡಿಸ್ಕ್ ರಿಮೂವ್ ಮಾಡಿ ನಾನೇನು ಮಾಡ್ತೀನಿ, ನೆಕ್ಸ್ಟ್ SMPS ನ ರಿಮೂವ್ ಮಾಡ್ತೀನಿ. SMPS ನ ರಿಮೂವ್ ಮಾಡಿ ನಾನೇನು ಮಾಡ್ತೀನಿ, ಮತ್ತೇನು ಮಾಡ್ತೀನಿ DVD ರೈಟ್ನ ರಿಮೂವ್ ಮಾಡ್ತೀನಿ. ಅದಾದ ತಕ್ಷಣ ನಾನೇನು ಮಾಡ್ತೀನಿ CPU ನ ಸೊ ಫ್ಯಾನ್ ರಿಮೂವ್ ಮಾಡ್ತೀನಿ. CPU ನ ತೆಗೆಯೋಣ. ಸೊ ದೆನ್ ವಿಲ್ ರಿಮೂವ್ ದಿ RAM memory, ದೆನ್ ಫೈನಲಿ ರಿಮೂವ್ the video part. So now we'll remove the hard disk. ಸೊ ಹಾರ್ಡ್ ಡಿಸ್ಕ್ ರಿಮೂವ್ ಮಾಡಬೇಕಪ್ಪ ಅಂದರೆ ಸ್ಕ್ರೂಸ್ ಇದೆ, ಸ್ಕ್ರೂ ಮುಖಾಂತರ ಹಾರ್ಡ್ ಡಿಸ್ಕ್ನ ಸೇಫ್ ಆಗಿ ರಿಮೂವ್ ಮಾಡೋಣ. ವಿ ಕ್ಯಾನ್ ಸಿ ಐ ರಿಮೂವ್ ದ ಸ್ಕ್ರೂಸ್ ವಿಚ್ ಆರ್ ಕನೆಕ್ಟೆಡ್ ಟು ದ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ದಲ್ಲಿ ಇರ್ತಕ್ಕಂಥ ಸ್ಕ್ರೂಸ್ನ ಕನೆಕ್ಟ್ ಆಗಿರ್ತಕ್ಕಂಥ ಹಾರ್ಡ್ ಡಿಸ್ಕ್ಗೆ ಇದು ಏನಂತಾರೆ, ಇದಕ್ಕೆ ಹಾರ್ಡ್ ಡಿಸ್ಕ್ ಅಂತ ಸೆಕೆಂಡರಿ ಮೆಮೊರಿ ಡಿವೈಸ್. ಇದನ್ನು ನಾನು ಸೇಫಾಗಿ ರಿಮೂವ್ ಮಾಡಿದೆ. ನಾವು ರಿಮೂವ್ ದ ಪವರ್ ಸಪ್ಲೈ
cable which is connected to the motherboard and then which is connected to the other parts of the computer. ಈಗ ಏನು ಮಾಡೋಣ ಅಂತಂದರೆ SMPS ಇಂದ ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ಗೆ ಏನಿದೆ ಪವರ್ ಸಪ್ಲೈ ಕೇಬಲ್ ಕನೆಕ್ಟ್ ಇದೆ, ಅದನ್ನು ರಿಮೂವ್ ಮಾಡೋಣ. ಫಸ್ಟ್ ಏನು ರಿಮೂವ್ ಮಾಡೋಣ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು 24 ಪಿನ್ ಇದೆ, ಅದೆಲ್ಲಿ ಕನೆಕ್ಟ್ ಇದೆ, ಮದರ್ ಬೋರ್ಡ್ ಕನೆಕ್ಟ್ ಇದೆ, ಅದನ್ನು ರಿಮೂವ್ ಮಾಡಿದೆ ನಾನು. ಸೊ ನೆಕ್ಸ್ಟು ಇನ್ನೊಂದು ಪಿನ್ ಇದೆ, 4 ಪಿನ್ ಇದೆ. ಸೊ ಅದನ್ನು ಎದಕ್ಕೆ ಕನೆಕ್ಟ್ ಇದೆ, CPU ಪವರ್ ಸಪ್ಲೈ ಬೇಕಾಗುತ್ತೆ. ಸೊ ಇದನ್ನು ನಾನು ಸೇಫಾಗಿ ರಿಮೂವ್ ಮಾಡಿದೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಪವರ್ ಸಪ್ಲೈ ಎಲ್ಲಿ ಕನೆಕ್ಟ್ ಇದೆ, USB ಪೋರ್ಟ್ಗೆ. ಇರ್ತಕ್ಕಂಥ USB ಪೋರ್ಟ್ಗೆ ಮತ್ತು ಆಡಿಯೋ ಪೋರ್ಟ್ಗೆ ಪವರ್ ಸಪ್ಲೈ ಏನು ಬೇಕಾಗುತ್ತೆ ಅದನ್ನ ರಿಮೂವ್ ಮಾಡಿದೆ. ಮತ್ತು ಇಲ್ಲಿ ರೀಸೆಟ್ ಬಟನ್, ಪವರ್ ಬಟನ್ ನಾವೇನು ಪ್ರೆಸ್ ಮಾಡ್ತೀವಲ್ಲ ಅದಕ್ಕೂ ಪವರ್ ಸಪ್ಲೈ ಬೇಕು, ಅವನ್ನ ನಾನು ಏನು ಮಾಡ್ತೀನಿ ಇಲ್ಲಿ ಸೇಫಾಗಿ ರಿಮೂವ್ ಮಾಡಿದೆ. ಸೊ ಎಲ್ಲ ಪವರ್ ಕೇಬಲ್ಸ್ ನಾನು ಸೇಫಾಗಿ ರಿಮೂವ್ ಮಾಡಿದೆ. ಈಗ ನಾನೇನು ಮಾಡ್ಬೇಕೀಗ, ಸೊ ಐ ಹ್ಯಾವ್ ಟು ರಿಮೂವ್ ದಿ SMPS. ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ 4 ಸ್ಕ್ರೂಸ್ ಇದೆ. ಆ ಸ್ಕ್ರೂಸ್ನ ಏನು ಮಾಡಬೇಕು, ವಿತ್ ಹೆಲ್ಪ್ ಆಫ್ ಸ್ಕ್ರೂ ಡ್ರೈವರ್ ನಾವೇನು ಮಾಡಬೇಕು, SMPSನ ಸೇಫಾಗಿ ರಿಮೂವ್ ಮಾಡಬೇಕು. ರಿಮೂವ್ ದಿ ಸ್ಕ್ರೂಸ್ ವಿಚ್ ಆರ್ ಕನೆಕ್ಟೆಡ್ ವಿತ್ ದಿ SMPS. ಸೊ ಐ ವಿಲ್ ರಿಮೂವ್ SMPS ಸೇಫ್ಲಿ. ದಿಸ್ ಇಸ್ ದಿ SMPS. ಇದಕ್ಕೆ ಏನಂದರೆ SMPS ಅಂತಂದರೆ ಅಬ್ಸರ್ವ್ ಮಾಡೋದು. SMPS ನೋಡಿ, ಇದಕ್ಕೆ ಇನ್ಪುಟ್ ಪವರ್ ಸಪ್ಲೈ, AC ಪವರ್ ಸಪ್ಲೈ ಕನೆಕ್ಟ್ ಆಗಿರ್ತದೆ. ಇದಕ್ಕೆ ಮೇನ್ ಪವರ್ ಸಪ್ಲೈ ಇಲ್ಲಿ ಕನೆಕ್ಟ್ ಮಾಡಿದ್ವಿ. ಇಲ್ಲಿ SMPS ಏನಂದರೆ ರೆಕ್ಟಿಫೈರ್ ಡಿವೈಸಸ್ ಇರ್ತದೆ ಇದರಲ್ಲಿ ಇನ್ಸೈಡಲ್ಲಿ. ಸೊ ನಮಗೆ ಔಟ್ಪುಟ್ಟಲ್ಲಿ ಸೊ ಡಿಫ್ರೆಂಟ್ ಕೇಬಲ್ಸ್ ಇದೆ. ಇಲ್ಲಿ ಏನೈತೆ, ಈ ಕೇಬಲ್ಸ್ ಏನಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಒಂದು ಕಂಪ್ಯೂಟರ್ಗೆ ನಾವು ಒಂದು ಕೇಬಲ್ಸ್ ಮುಖಾಂತರ ನಾವೇನು ಮಾಡ್ತೀವಿ, ಪವರ್ ಸಪ್ಲೈ ಕೊಡ್ತೀವಿ. DC ಪವರ್ ಸಪ್ಲೈ ಕನ್ವರ್ಟ್ ಆಗುತ್ತೆ AC to DC. ದಟ್ ಈಸ್ ಡನ್ ಬೈ ದಿ SMPS. Now I will remove the CD drive. You can also call it as a DVD drive. So there are 2 screws are there. So remove those screws with the help of screwdriver, and along with that one, so SATA cable is connected. So remove that SATA cable which is connected to the motherboard. So carefully remove that one. So I have removed the SATA cable. Then now with the help of screwdriver remove the CD. I removed the DVD writer from the central processing unit. Remove the random access model, RAM memory na remove ಮಾಡಬೇಕು. There are 2 slots will be there. So as I told you, it is the primary memory. ಸೊ ಈ ಪ್ರೈಮರಿ ಮೆಮೊರಿ ಅಂತಂದರೆ ಈ ಒಂದು ಸ್ಲಾಟಲ್ಲಿ ನಾವು ರ್ಯಾಮ್ ಮೆಮೊರಿನ ಹಾಕ್ತೀವಿ. ಸೊ ಪ್ರೆಸ್ ಮಾಡಿ ಸೇಫಾಗಿ ರ್ಯಾಮ್ ಮೆಮೊರಿನ ರಿಮೂವ್ ಮಾಡಬೇಕು. ದಿಸ್ ಇಸ್ ದಿ ರ್ಯಾಮ್ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದರೆ ಏನು, ಪ್ರೈಮರಿ ಮೆಮೊರಿ ಮೀನಿಂಗ್ ಅಂದರೆ so whatever operation we do in our computer, basically those operation temporarily will be stored into the primary memory which is of so here it is a 2 GB RAM will be there. The speed of the computer will be depends upon the size of the RAM. If we have more RAM, that means the speed of the computer also is very fast. So I have removed the RAM memory safely. Now remove the video cord which is connected to the motherboard. So there are buttons will be there. Now I have removed the video cord. So in the video cord we can observe that there are 2 ports will be there, so which is connected to the monitor. This is called the VGA port, video graphics adapter port. So now we will remove the heart of the computer. We can call it as the CPU, the central processing unit, the processor. We have to remove it. So in order to remove that processor, so before that what we need to do, we have to remove the fan. ಏನು ರಿಮೂವ್ ಮಾಡೋಕಂದ್ರೆ ಈಗ ಫ್ಯಾನ್ ಕನೆಕ್ಟ್ ಆಗಿದೆ. ಸೊ ಫ್ಯಾನನ್ನು ರಿಮೂವ್ ಮಾಡೋಕಂದ್ರೆ there are 4 screws will be there. So by using this screwdriver where you can remove the fan. So with the help of screws remove the fan, then unplug the power supply.
ಸೊ ಐ ಹ್ಯಾವ್ ರಿಮೂವ್ ದಿ ಫ್ಯಾನ್. ಸೊ ದಿಸ್ ಇಸ್ ಕಾಲ್ಸ್ ಎ ಹೀಟ್ ಸಿಂಕ್. ಸೊ ಇದಕ್ಕೆ ನಂತರ ಹೀಟ್ ಸಿಂಕ್ ಅಂತಂದರೆ ಸೊ ಕಂಟಿನ್ಯೂಸ್ ಎದಕ್ಕೆ ಯೂಸ್ ಮಾಡ್ತಪ್ಪ ಅಂತಂದರೆ, ಯಾಕಂದರೆ ಸಿ ಪಿ ಯು ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಿರ್ತದೆ. ಅದನ್ನು ಕೋಲ್ಡ್ ಕಂಡೀಷನಲ್ಲಿ, ಸೊ ನಾರ್ಮಲ್ ಟೆಂಪ್ರೇಚರಲ್ಲಿ ನಾವು ಮೇಂಟೈನ್ ಮಾಡಬೇಕಾಯ್ತು ಪ್ರೊಸೆಸರ್ನ. ಅದಕ್ಕೆ ನಾವು ಏನು ಮಾಡ್ತೀವಿ, ಹೀಟ್ ಸಿಂಕ್ನ ಯೂಸ್ ಮಾಡ್ತೀವಿ. ಸೊ ನಾವು ರಿಮೂವ್ ದಿ processor. So this is the processor. So this is the processor. We can see, so we can call it as the heart of the computer is called as the processor. So now remove the fan which is connected to the motherboard. Remove the power cable which is connected to the motherboard, where this power cable is connected to the fan. So now we have removed all the major components of the computer. So now there are screws will be there. Remove those screws where you can take the motherboard of our computer. Remove the motherboard. So now to remove the motherboard, so there are the screws are there. Remove those screws with the help of screwdriver. So screwdriver ಮುಖಾಂತರ ನಾವು ಏನು ಮಾಡಬೇಕು, ಸ್ಕ್ರೂಸ್ನ ತೆಗೆದು ಕೇರ್ಫುಲ್ ಮದರ್ಬೋರ್ಡ್ನ ತೆಗಿಬೇಕೀಗ. ಸೊ ನಾವು ಹ್ಯಾವ್ ರಿಮೂವ್ ದ ಮದರ್ಬೋರ್ಡ್. ದಿಸ್ ಈಸ್ ಕಾಲ್ಡ್ as the motherboard of the personal computer. Disassembling of the personal computer. So here you can see the different components of the computer. We have removed from the computer. So briefly I will want to explain you. So once again, so the steps which is involved for the disassembling of the personal computer. So what you did, so once you open the chassis of your central processing unit, you have removed the what you call this, the hard disk. You have removed the hard disk from for the hard disk, where the two cables will be connected. One will be power supply cable, another will be the SATA cable which is connected to the motherboard. So remove the hard disk carefully. After that one, so once you remove the hard disk, remove the power supply. We can call it the SMPS, where in the SMPS it has the two ports. One is so back side which is connected to the main power supply, so where it is takes the input as a 230 volts, so that will be converted into a DC voltage. So for this converted DC voltage will be connected to the different parts of the motherboard with the help of these ports. This is called the motherboard. So this is called as the SMPS. We have removed the safely. ಸೊ SMPS ರಿಮೂವ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ರಿಮೂವ್ ಮಾಡಬೇಕಪ್ಪ ಅಂತಂದರೆ, ಸೊ DVD writer. So we have removed the DVD writer. So after that one, so DVD writer ರಿಮೂವ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ರಿಮೂವ್ ಮಾಡಬೇಕಪ್ಪ ಅಂತಂದರೆ, ಸೊ ರ್ಯಾಮ್ ಮೆಮೊರಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ರೈಮರಿ ಮೆಮೊರಿ, ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, we have removed this one. ಸೊ ದಿಸ್ ಕಂಪೋನೆಂಟ್ ಈಸ್ ಕಾಲ್ಡ್ as ಏನಂತಾರೆ ಇದಕ್ಕೆ, ಸೊ ನಾವು ಸಿ ಪಿ ಯು ಇಂದ ನಮಗೆ ಮಾನಿಟರಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಪೋರ್ಟ್ ಬೇಕಾಗುತ್ತೆ. ವಿ ಕ್ಯಾನ್ ಕಾಲ್ಡ್ as ದ ಗ್ರಾಫಿಕ್ಸ್ ವಿಡಿಯೋ ಕಾರ್ಡ್ ಪೋರ್ಟ್ ಅಂತಾರೆ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಪೋರ್ಟ್ ವೇರ್ ಯು ಕ್ಯಾನ್ ಕನೆಕ್ಟ್ CPU to the monitor. So this port is called as the video graphics adapter card ಅಂತಾರೆ. So after that one, so we have removed the heat sink and also we have the fan. ಎದಕ್ಕೆ ಯೂಸ್ ಮಾಡ್ತಪ್ಪ ಅಂದರೆ, ಬಿಕಾಸ್ ದ ಸಿ ಪಿ ಯುನ ಸೊ ಆಲ್ವೇಸ್ ನಾವು ರೂಮ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗಿರ್ತದೆ. ಅದನ್ನ ಕೂಲ್ ಕಂಡೀಷನ್ ಆಗಬೇಕಪ್ಪ ಅಂತಂದರೆ ನಾವು ಹೀಟ್ ಸಿಂಕ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ಸೊ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ನಾನು ಏನು ಹೇಳಿದೆ, ಪ್ರೊಸೆಸರ್. ಇದಕ್ಕೆ ನಾವೇನ್ರಿ ಪ್ರೊಸೆಸರ್ ಅಂತೀವಿ. ಪ್ರೊಸೆಸರ್ನ ರಿಮೂವ್ ಮಾಡಿದ್ವಿ. So once you remove that one, so then another fan will be there. So this fan will be connected to the inside the cabin of your CPU. So this will be helpful for to maintain so room temperature for the components which are there in the motherboard. So motherboard ಇರತಕ್ಕಂತ components heat ಆಗಲಾರದಂಗೆ, heavy heat ಆಗಲಾರದಂಗೆ ಕಂಟ್ರೋಲ್ ಮಾಡಲಿಕ್ಕೆ ಇದು ಫ್ಯಾನ್ ಯೂಸ್ ಮಾಡ್ತೀವಿ ನಾವು. ಸೊ ಅದಾದ ತಕ್ಷಣನೇ ಸೊ ನಾವೇನು ಯೂಸ್ ಮಾಡ್ತೀವಿ, ಸೊ ಅದಾದ ತಕ್ಷಣ ನಾವು ವಿತ್ ದ ಹೆಲ್ಪ್ ಆಫ್ there are different screws will be there. ಆ ಸ್ಕ್ರೂನ ರಿಮೂವ್ ಮಾಡಿ ಸೊ ನಾವು ಕಂಪ್ಲೀಟ್ಲಿ ಏನು ಮಾಡಬೇಕೀಗ, ಸೊ ನಾನು ಮದರ್ ಬೋರ್ಡ್ನ ರಿಮೂವ್ ಮಾಡಿದ್ದೀನಿ. ಈ ಮದರ್ ಬೋರ್ಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದಕ್ಕೆ ರ್ಯಾಮ್ ಸ್ಲಾಟ್ ಅಂತೀವಿ, ಇದಕ್ಕೆ ವಿಡಿಯೋ ಕಾರ್ಡ್ ಸ್ಲಾಟ್ ಅಂತೀವಿ. ಅದೇ ರೀತಿಯಾಗಿ ಸೊ ಇದು CPU ಸ್ಲಾಟ್ ಅಂತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಇದು ಬ್ಯಾಕ್ ಪ್ಯಾನಲ್ ಕನೆಕ್ಟ್ ಆಗಿರ್ತದೆ. ಬ್ಯಾಕ್ ಪ್ಯಾನಲ್ ಆಫ್ ಕಂಪ್ಯೂಟರ್. ಸೊ VJ ಪೋರ್ಟ್, ಸೊ ಆಮೇಲೆ ಇದು ಪ್ರಿಂಟರ್ ಕನೆಕ್ಟ್ ಆಗಿರ್ತದೆ. ದೇರ್ ಆರ್ ಡಿಫ್ರೆಂಟ್ USB ಪೋರ್ಟ್ಸ್, ಇದು ಆಡಿಯೋ ಪೋರ್ಟ್ಸ್.
ಸೊ ಈ ಎಲ್ಲ ಡಿಫರೆಂಟ್ ಪೋರ್ಟ್ಸ್ ಈ ಒಂದು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿದೆ. ಮದರ್ ಬೋರ್ಡ್ ಇಸ್ ನಥಿಂಗ್ ಬಟ್ ಇಸ್ ಎ PCB ಬೋರ್ಡ್, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ದಟ್ ಇಂಡಿಕೇಟ್ಸ್ ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಲ್ಲಿ ಸೊ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ ಒಂದು ಅಕ್ಯುಮುಲೇಟೆಡ್ ಆಗಿದೆ. ಸೊ ಈ ಒಂದು ಮದರ್ ಬೋರ್ಡ್ ಕರೆಕ್ಟ್ ಆಗಿ ವರ್ಕ್ ಆಯ್ತಪ್ಪ ಅಂತಂದ್ರೆ ನಮ್ದು ಕಂಪ್ಯೂಟರ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ದಿ ಎಕ್ಸ್ಪೆರಿಮೆಂಟ್. So now we have done the experiment which is related to the disassembling of the personal computer. Thank you.